ಕಲ್ಯಾಣ್ ಅಂದ್ರೆ ಬಿರುಗಾಳಿ ಎಂದ ಮೋದಿ. ಪವನ್ ಬಿರುಗಾಳಿಗೆ ನರೇಂದ್ರ ಮೋದಿ ಫುಲ್ ಫಿದಾ ಆಗಿದ್ದಾರೆ. ಪವನ್ ಕಲ್ಯಾಣರನ್ನ ಹಾಡಿ ಹೊಗಳಿದ್ದಾರೆ ಮೋದಿ ಅವರು. ಎನ್ಡಿಎ ಸರ್ಕಾರ ರಚನೆಯಲ್ಲಿ ಪವನ್ ಕಲ್ಯಾಣ್ ಅವರ ಪಾತ್ರ ದೊಡ್ಡದಂತಿದ್ದಾರೆ. ಮೋದಿ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಪವನ್ ಕಲ್ಯಾಣ್. ನಾಯ್ಡುನ ಎನ್ಡಿಎನಲ್ಲಿ ಉಳಿಸಿಕೊಳ್ಳುವಲ್ಲಿ ಪವನ್ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅವರ ಕಸರತ್ತು ಆಗಿತ್ತು. ಟಿಡಿಪಿ ಮತ್ತು ಬಿಜೆಪಿ ಮಧ್ಯ ಸೇತುವೆಯಾಗಿದ್ದಂತ ಪವನ್ ಕಲ್ಯಾಣ್. ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದಿದೆ. ಇತ್ತ ಪವನ್ ಕಲ್ಯಾಣ್ ಅಂದ್ರೆ ಬಿರುಗಾಳಿ ಅಂತಿದ್ದಾರೆ ಮೋದಿ ಅವರು. ಪವನ್ ಬಿರುಗಾಳಿಗೆ ನರೇಂದ್ರ ಮೋದಿ ಅವರು ಫುಲ್ ಫಿದಾ ಆಗಿದ್ದಾರೆ. ಈಗಾಗಲೇ ಪವನ್ ಕಲ್ಯಾಣ್ ಜೊತೆ ಮಾತಾಡಿ ವಿಶೇಷವಾಗಿ ಈ ಬಾರಿ ಕೇಂದ್ರದಲ್ಲಿ ಪವನ್ ಕಲ್ಯಾಣ್ ಅವರಿಗೆ ವಿಶೇಷ ಸ್ಥಾನಮಾನಗಳನ್ನ ಕೊಡ್ತೀನಿ ಅಂತ ಒಂದು ಬಿಗ್ ಆಫರ್ ಗಳನ್ನೇ ನರೇಂದ್ರ ಮೋದಿ ಅವರು ನೀಡ್ತಿದ್ರು. ಅದ್ರ ಬಗ್ಗೆ ಮಾತುಕತೆಯನ್ನ ಆಡ್ತಿದ್ರು. ಇತ್ತ ಪವನ್ ಕಲ್ಯಾಣ್ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಎನ್ಡಿಎ ಸರ್ಕಾರ ರಚನೆಯಲ್ಲಿ ಪವನ್ ಕಲ್ಯಾಣ್ ಅವರ ಪಾತ್ರ ದೊಡ್ಡದಿದೆ. ಮೋದಿ ಪರವಾಗಿ ಪವನ್ ಕಲ್ಯಾಣ್ ಅವರು ಗಟ್ಟಿಯಾಗಿ ನಿಂತಿದ್ರು. ಇನ್ನು ಟಿಡಿಪಿ ಚಂದ್ರಬಾಬು ನಾಯ್ಡು ಅವರನ್ನ ಉಳಿಸಿಕೊಳ್ಳುವಲ್ಲಿ, ಅವರನ್ನ ಮನವೊಲಿಸುವಲ್ಲಿ ಪವನ್ ಕಲ್ಯಾಣ್ ಅವರ ಪಾತ್ರ ದೊಡ್ಡದು ಅಂತ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ಟಿಡಿಪಿ ಮತ್ತು ಬಿಜೆಪಿ ಮಧ್ಯೆ ಸೇತುವೆಯಾಗಿದ್ದಾರೆ ಪವನ್ ಕಲ್ಯಾಣ್ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಪವನ್ ಕಲ್ಯಾಣ್ ಅಂದ್ರೆ ಬಿರುಗಾಳಿ ಅಂತ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ಈ ಬಾರಿ ಬಿಜೆಪಿಗೆ ಬಹುಮತ ಸಿಗದೇ ಇರುವಂತಹ ಕಾರಣಕ್ಕೆ ಎನ್ಡಿಎ ಮೂಲಕವಾಗಿ ಇರುವಂತಹ ಪ್ರಾದೇಶಿಕ ಪಕ್ಷಗಳನ್ನ ಜೊತೆಗೂಡಿ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪ್ರಾದೇಶಿಕ ಪಕ್ಷಗಳ ಬೇಡಿಕೆಗಳನ್ನ, ಅವರ ಡಿಮಾಂಡ್ಗಳನ್ನ ಕೂಡ ಒಪ್ಕೊಂತಿದ್ರೆ. ಕಲ್ಯಾಣ್ ಅಂದ್ರೆ ಬಿರುಗಾಳಿ ಅಂತ ನರೇಂದ್ರ ಮೋದಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ.